ಭಿಕ್ಷೆನ ಬಿಸ್ನೆಸ್. ದಿನಾಂಕ 5 ಏಪ್ರಿಲ್ 2025 ಶನಿವಾರ. ತಾಳಗೊಪ್ಪ ಎಕ್ಸ್‌ಪ್ರೆಸ್ ಬೆಂಗಳೂರು ಟು ಶಿವಮೊಗ್ಗ ಹೋಗೋ ಟ್ರೈನ್ಗೆ 3 ಗಂಟೆ ಸಮೀಪಕ್ಕೆ ನಾನು ಟ್ರೈನಲ್ಲಿ ಹೋಗ್ತೀನಿ. ಸೊ ನನಗಾಗಿರೋ ಒಂದು ಚಿಕ್ಕ ಅನುಭವನ ನಿಮ್ಮ ಮುಂದೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬೇಕು ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಬ್ಬ ಭಿಕ್ಷುಕನೇ ಹೊರತು ಬಡವನಲ್ಲ. ಏನಪ್ಪ ಇವನು ಹಿಂಗೆ ಹೇಳ್ತಾ ಇದ್ದಾನೆ ಅಂದ್ಕೊಂಡ್ರ? ಹೌದು, ನಾನು ಬೆಂಗಳೂರಿಂದ ಶಿವಮೊಗ್ಗಕ್ಕೆ ಹಬ್ಬಕ್ಕೆ ಅಂತ ಟ್ರೈನಲ್ಲಿ ಬರ್ತಾ ಇದ್ದೆ. ಸೊ ಟ್ರೈನಲ್ಲಿ ಬರುವಾಗ ಎಷ್ಟೋ ಜನ ಭಿಕ್ಷುಕರನ್ನ ನಾನು ಕಣ್ಣಾರೆ ನೋಡಿದೆ. ಅದೇ ರೀತಿ ಒಬ್ಬ ಭಿಕ್ಷುಕ ನಾನು ಕುರುಡ, ನನಗೆ ಸಹಾಯ ಮಾಡಿ ಅಂತ ಎಲ್ಲರ ಹತ್ರನೂ ದುಡ್ಡು ಕೇಳ್ತಾ ಇದ್ದ. ಆ ವಿಡಿಯೋನ ಹಾಕ್ತೀನಿ, ನೋಡ್ಕೊಂಬನ್ನಿ. ನಾನು ಏನೋ ಪಾಪ ಮಾಡಿದೆ, ಸೊ ನೀವೇನು ನೋಡಿದ ಹಾಗೆ ನಾನು ಆ ವಿಡಿಯೋದಲ್ಲಿ ಅವನ ಮುಖನ ತೋರಿಸಿಲ್ಲ. ಯಾಕಂದ್ರೆ ನನ್ನ ಒಂದು ವಿಡಿಯೋಯಿಂದ ಯಾರಿಗೂ ನೋವು ಮಾಡೋಕೆ ನನಗಿಷ್ಟ ಇಲ್ಲ. ಅಲ್ಲ ಗುರು, ನಾನು ತುಂಬ ಜನ ಭಿಕ್ಷುಕರನ್ನ ನೋಡಿದ್ದೀನಿ. ಆದರೆ ನಾನು ಆ ಒಬ್ಬ ಭಿಕ್ಷುಕನ ಮೇಲೆ ಯಾಕೆ ಟಾರ್ಗೆಟ್ ಮಾಡಿದೆ ಅಂದರೆ, ಅವನು ಕುರುಡ ಅಂತ ಎಲ್ಲರ ಹತ್ರ ಹೇಳ್ಕೊತಾ ಇದ್ದ. ಬಟ್ ನೋಡೋದಕ್ಕೆ ಚೆನ್ನಾಗಿಯೇ ಇದ್ದ. ಅವನನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ಕ್ಲೀನಾಗಿ ನಡ್ಕೊಂಡು ಹೋಗ್ತಾ ಇದ್ದ. ದುಡ್ಡು ಯಾರು ಕೊಡ್ತಾರೋ ಅವ್ರ ಹತ್ರನೇ ಕರೆಕ್ಟಾಗಿ ಕೈ ಚಾಚ್ತಾ ಇದ್ದ. ಸೊ ಇದರಲ್ಲೇ ನನಗೆ ಗೊತ್ತಾಯಿತು ಅವನು ಕುರುಡ ಅಲ್ಲ, ಕುರುಡನ ಥರ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಅಂತ. ಆ ತಾಳಗೊಪ್ಪ ಎಕ್ಸ್‌ಪ್ರೆಸ್ಸಲ್ಲಿ 21 ಬೋಗಿ ಇದ್ದಾವೆ. ನನ್ನ ಎದುರುಗಡೆನೆ ಒಂದು ಹುಡುಗಿ 50 ರೂಪಾಯಿ ಕೊಟ್ಟಳು. ಸೊ ನಾವು ಅಂದಾಜಾಗೆ ಲೆಕ್ಕ ಹಾಕೋಣ. ಒಂದು ಬೋಗಿಯಿಂದ 50 ರೂಪಾಯಿ ಅಂತಲೇ ಲೆಕ್ಕ ಹಾಕೊಂಡೋದ್ರು. 21 ಬೋಗಿಗೆ 1050 ರೂಪಾಯಿ ಆಯಿತು. ಅವನು ಒಂದು ಟ್ರೈನ್ನ ಕವರ್ ಮಾಡೋದಕ್ಕೆ 5 ಅವರ್ ಟೈಮ್ ಬೇಕು. 1 ಸೈಡ್ ಜರ್ನಿ. ಅವನು 2 ಸೈಡ್ ಜರ್ನಿ ಮಾಡ್ದ, 10 ಅವರ್ ಕವರ್ ಮಾಡ್ದ. 2 ಸರಿ ಒಂದು ಟ್ರೈನ್ನ ಕವರ್ ಮಾಡ್ದ ಅಂದರೆ ಅವನಿಗೆ 2100 ರೂಪೀಸ್. ಡೈಲಿ ಅಷ್ಟಾದರೆ ಮಂತ್ಲಿ ಎಷ್ಟಾಯಿತು ನೀವೇ ಲೆಕ್ಕ ಹಾಕಿ ಗುರು. 63,000. ಅವರು ಟಿಕೆಟ್ ತಗೊತಾರೋ ಇಲ್ಲೋ ಅದು ನಮ್ಗೆ ಗೊತ್ತಿಲ್ಲ. ನಮ್ಮ ಕರ್ನಾಟಕದ ಟಿಕೆಟ್ ಕಲೆಕ್ಟರ್ಗಳು ಅವರು ಕೂಡ ಅವ್ರ ಹತ್ರ ಟಿಕೆಟ್ ಇಸ್ಕೊತಾರೋ ಚೆಕ್ ಮಾಡ್ತಾರೋ ನನಗೆ ಅದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. 2011ರಲ್ಲಿ ಭಿಕ್ಷುಕರ ಸಂಖ್ಯೆ 4 ಲಕ್ಷ ಇತ್ತು. ಇವಾಗ ಬಂದ್ಬಿಟ್ಟು 1 crore ಹತ್ತಿರ ಆಗಿದೆ. ಅರ್ಥ ಮಾಡ್ಕೊಳ್ಳಿ, ಇದು ಭಿಕ್ಷೆನ ಬಿಸ್ನೆಸ್ಸಾ? ನಾವು ಇಂಡಿಯಾದಲ್ಲಿ ಇರೋ ಪೀಪಲ್ಸ್ಗಳು ತುಂಬಾ ಸಿಂಪತಿ ಇರೋವಂಥವ್ರು. ಭಿಕ್ಷಕರು ಅಂದ್ರೆ ಸಾಕು ಕರಡು ಚುರ್ರನತ್ತೆ. ನಮಗೆ ತಿನ್ನಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ದಾನ ಮಾಡೋವಂಥ ಮನಸ್ಸಿದೆ. ಬಟ್ ನಾವು ಮಾಡ್ತಾ ಇರೋ ದಾನ ಅವರು ದಾನ ಅನ್ಕೊಂಡಿಲ್ಲ, ಅವ್ರಿಗೆ ಅದೊಂದು ಬಿಸ್ನೆಸ್. ನೀವು ಹಾಕೋ ಭಿಕ್ಷೆಯಿಂದ ಭಿಕ್ಷುಕ ಬಡವನಾಗಿಲ್ಲ. ಅರ್ಥ ಮಾಡ್ಕೊಳ್ಳಿ, ನೀವು ಮಾಡ್ತಾ ಇರೋದು ದಾನ ಅಂತ ಆಗಿರ್ಬೋದು, ಬಟ್ ಅವರು ಅದನ್ನೇ ದಂಧೆ ಮಾಡ್ಕೊಂಡಿದ್ದಾರೆ. ಇದೇ ಥರ ಎಷ್ಟೋ ಸಾವಿರಾರು ಭಿಕ್ಷುಕರುಗಳು ಭಿಕ್ಷೆ ಬೇಡ್ಕೊಂಡು ಅವ್ರ ಜೀವನನ ಸೆಟಲ್ ಮಾಡ್ಕೊಂಡಿದ್ದಾರೆ. ಕೆಲಸ ಮಾಡೋ ಸಾಮರ್ಥ್ಯ ಇದ್ದು ಕೆಲಸ ಮಾಡೋದ್ರಲ್ಲಿ ಭಿಕ್ಷೆ ಬೇಡ್ಕೊಂಡು ಬದುಕ್ತಾ ಇದ್ದಾರೆ. ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡು ಅವ್ರನ್ನ ಭಿಕ್ಷೆ ಬೇಡಕ್ಕೆ ಬಿಡ್ತಾ ಇದ್ದಾರೆ. ಎಲ್ಲೆಲ್ಲಿಂದನೋ ಹೊರ ರಾಜ್ಯಗಳಿಂದ ಮಕ್ಕಳನ್ನೆಲ್ಲ ಕಿಡ್ನಾಪ್ ಮಾಡ್ಕೊಂಡು ನಮ್ಮ ರಾಜ್ಯದಲ್ಲಿ ಭಿಕ್ಷೆ ಬೇಡಕ್ಕೆ ಬಿಡ್ತಾ ಇದ್ದಾರೆ. ಸೊ ನಾನು ನೋಡ್ದಂಗೆ ಮತ್ತೊಂದು ಮಹಿಳೆ ಕೂಡ ಅದೇ ಟ್ರೈನಲ್ಲಿ ಭಿಕ್ಷೆ ಬೇಡ್ತಾ ಇದ್ಲು. ಅದು ಒಂದು ಮಗುನ ಇಟ್ಕೊಂಡು. ಈ ಥರ ಭಿಕ್ಷುಕರಿಗೆ ಭಿಕ್ಷೆ ಹಾಕೋದನ್ನ ಮೊದಲು ಬಿಡಿ. ಇದೇ ಥರ ಎಷ್ಟೋ ಕುಳ್ರು, ಎಷ್ಟೋ ಕುಂಟ್ರುಗಳು ಸ್ವಂತ ವ್ಯವಹಾರ ಮಾಡ್ಕೊಂಡು, ಸ್ವಂತ ವ್ಯಾಪಾರ ಮಾಡ್ಕೊಂಡು ಅವ್ರ ಹೊಟ್ಟೆ ಪಾಡನ್ನ ತುಂಬಿಸ್ಕೊತಾ ಇದ್ದಾರೆ. ಆದರೆ ಭಿಕ್ಷೆ ಬೇಡಿದ. ಈ ಭಿಕ್ಷೆ ಬೇಡೋರು ಯಾರು? ಕೆಲಸ ಮಾಡೋಕ್ಕಾಗದೇ ಇರೋರು. ಕೆಲಸ ಮಾಡೋಕ್ಕಾಗದೇ ಇರೋರು ಅಂದರೆ ಅವ್ರಿಗೆ ಪ್ರಾಫಿಟ್ನ ತಿಂದಿರೋರು, ದುಡ್ಡಿನ ರುಚಿನ ತಗೊಂಡಿರೋರು. ಅಂಥವ್ರು ಕೂಡ ಮಾತ್ರ ಈ ಕೆಲಸ ಮಾಡೋಕ್ಕಾಗ್ದಲೇ ಭಿಕ್ಷೆ ಬೇಡ್ತಾ ಇರೋರು. ಇಂಥ ಭಿಕ್ಷುಕರುಗಳಿಂದ ಎಷ್ಟೋ ತುಂಬ ಬಡ ಸ್ಥಿತಿಲಿರೋ ಭಿಕ್ಷುಕರಿಗೂ ಕೂಡ ಕಷ್ಟ ಬರೋಂಥ ಕಾಲ ಬಂದಿದೆ. ಇದರಲ್ಲಿ ತುಂಬ ಜನ ಅಂದರೆ 100ಗೆ 80% ಇಲ್ಲಿ ಫ್ರಾಡ್ ಮಾಡೋರೇ ಇದ್ದಾರೆ. ಇನ್ನು 20% ಏನಿದ್ದಾರೆ ಅವರಷ್ಟೇ ಬಡವರು ಇರೋದು. ಇನ್ನು 20% ಅಷ್ಟೇ ಭಿಕ್ಷುಕರು. ಇನ್ನೆಲ್ಲ ಕೂಡ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಮೊದಲು ನಾವು ಭಿಕ್ಷೆ ಹಾಕೋದನ್ನ ನಿಲ್ಲಿಸಬೇಕು. ನಮ್ಮ ಕರ್ನಾಟಕದಲ್ಲಿ ಹೇಗಿದೆಪ್ಪ ಎಜುಕೇಷನ್ ಸಿಸ್ಟಮ್ ಅಂದರೆ, ಒಬ್ಬ ಡಿಗ್ರಿ ಮುಗಿಸೋದಕ್ಕೆ 15 ವರ್ಷ ಟೈಮ್ ಬೇಕು. 15 ವರ್ಷ ಓದೋದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. 15 ವರ್ಷ ಓದಿ ಕೂಡ ಅವನಿಗೆ ಸಿಗ್ತಾ ಇರೋ ಕೆಲಸ ಬಂದ್ಬಿಟ್ಟು 15,000 ರೂಪಾಯಿ ಸಂಬಳ. ಅದು ಕೂಡ ಎಷ್ಟೋ ಜನ ಎಂಪ್ಲಾಯ್ಮೆಂಟ್ ಇಲ್ದಲೆ ಅನ್ಎಂಪ್ಲಾಯ್ಮೆಂಟ್ ಕೂಡ ಆಗಿದ್ದಾರೆ. 15 ವರ್ಷ ಓದ್ಬಿಟ್ಟು ಡಿಗ್ರಿ ತಗೊಂಡಿರೋ ಒಬ್ಬ ವ್ಯಕ್ತಿ ಒಬ್ಬ ಕಂಪ್ನಿಗೆ ಎಂಪ್ಲಾಯ್ ಆಗಿ ಕೆಲಸಕ್ಕೆ ಸೇರ್ಕೊಂಡ ಅಂದರೆ ಪರ್ಮನೆಂಟ್ ಕೂಡ ಈಗಿನ ಕಾಲದಲ್ಲಿ ಎಲ್ಲೂ ಮಾಡ್ಕೊತಾ ಇಲ್ಲ. ಸೊ ಟೆಂಪ್ರವರಿ ಆಗಿ ನಾವು ವರ್ಕ್ ಮಾಡ್ತಾ ಇದ್ರು, ಅವನಿಗೆ ಸಿಗೋ ಸಂಬಳ 15,000 ಸಂಬಳ. 15 ವರ್ಷ ಕಷ್ಟಪಟ್ಟು ಓದೋದಕ್ಕೆ 15,000 ರೂಪಾಯಿ ಕಡೆನೂ ಆಗಲ್ಲ. ಅಮ್ಮಮ್ಮ ಅಂದ್ರು 15ರಿಂದ 20,000 ರೂಪಾಯಿ ಸಂಬಳ ಸಿಗುತ್ತೆ. ಆ 20,000ದಿಂದ 15,000 ರೂಪಾಯಿ ಸಿಗೋ ಸಂಬಳ ಅವನು ಕಟ್ಟೋ EMI, ರೋಡ್ ಟ್ಯಾಕ್ಸ್, ಹೋಮ್ ಬಿಲ್, ಎಲೆಕ್ಟ್ರಿಕ್ ಬಿಲ್, ವಾಟರ್ ಬಿಲ್ ಅಂತ ಅರ್ಧಕ್ಕರ್ಧ ದುಡ್ಡು ಅಲ್ಲೇ ಖರ್ಚಾಗ್ಬಿಡುತ್ತೆ. ಅದೇ ಒಬ್ಬ ಭಿಕ್ಷುಕ ಯಾವುದೇ ಥರದ ಟ್ಯಾಕ್ಸ್ ಇಲ್ದಲೆ ನಮ್ಮ ದೇಶದಲ್ಲಿ ಬದುಕ್ತಾ ಇದ್ದಾನೆ. ಇವಾಗ ನೀವೇ ಹೇಳಿ, ಬಡವರು ನಾವಾ ಭಿಕ್ಷುಕನ?